ಚಾಲಾಕಿ ತಂಡದ ದಾಳಿ ಮತ್ತೊಮ್ಮೆ ರಂಜಿತ್ ಒಂದು ಅಂಕದ ಸಂಪಾದನೆಯೊಂದಿಗೆ ಮತ್ತೆ ತಂಡಕ್ಕೆ ಆಸರೆ ಆಗ್ತಾ ಇದ್ದಾರೆ. ಸತತವಾದ ಯಶಸ್ಸು ದಾಳಿಗಳಲ್ಲಿ 4-2. ಉತ್ತಮವಾದ ಪ್ರಯತ್ನ, ರಿವರ್ಸ್ ಬ್ಯಾಕ್ ಕಿಕ್ ನಲ್ಲಿ ಯಶಸ್ಸು. ಒಂದು ಅಂಕದ ಸಂಪಾದನೆಯೊಂದಿಗೆ ಧನು ತಂಡಕ್ಕೆ ಆಸರೆ ಆಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಒಂದು ಟೈಮ್ ಔಟ್. ಪಂದ್ಯ ಬಹಳ ವೇಗವಾಗಿ ಸಾಗ್ತಾ ಇದೆ. ಆ ವೇಗಕ್ಕೆ ಬ್ರೇಕ್ ಹಾಕ್ತಾ ಇದ್ದಾರೆ ತರಬೇತುದಾರ. ಬಾಹುಬಲಿ ಕಪ್ 2024ರ ಚಾಂಪಿಯನ್ ಯಾರಾಗ್ತಾರೆ ಅನ್ನೋ ಪ್ರಶ್ನೆಗೆ ಬಹುತೇಕ ನಾಳೆ ಇಷ್ಟೊತ್ತಿನವರೆಗೂ ತಾವು ಕಾಯಬೇಕಾಗ್ಬೋದು. ಹಲವಾರು ಪಂದ್ಯಗಳು ಇನ್ನೂ ಬಾಕಿ ಇವೆ. ಸತತವಾಗಿ ಕಬಡ್ಡಿಯ ರಸದೌತಣ ತಮಗೆ. ನಾಳೆ ಬೆಳಗ್ಗೆಯಿಂದಲೂ ಕೂಡ ಕಬಡ್ಡಿಯ ಪಂದ್ಯಗಳು ನಡೀತಾ ಇರ್ತವೆ. ಇಂದು ಬಂದ ಹಾಗೆ ನಾಳೆಯೂ ಕೂಡ ಬಂದು ಪಂದ್ಯಾವಳಿಯನ್ನು ಯಶಸ್ವಿಗೊಳಿಸಬೇಕು ತಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ. ಹಾಗೆಯೇ ಶ್ರೀನಿವಾಸ್ ಕಳೆದ ಪಂದ್ಯದ ಆಪತ್ ಬಾಂಧವ ಬೆಂಗಳೂರು ಗ್ರಾಮಾಂತರ ತಂಡಕ್ಕೆ. ಪಂದ್ಯ ಸೋತರೂ ಕೂಡ ಕೇವಲ 2 ಅಂಕಗಳ ಅಂತರದಲ್ಲಿ ಪಂದ್ಯವನ್ನು ಸೋತಿದ್ರು. ಆ 2 ಅಂಕಗಳ ಅಂತರಕ್ಕೆ ಬರೋದಕ್ಕೆ ಪ್ರಮುಖ ಪಾತ್ರ ವಹಿಸಿದ್ದು ಶ್ರೀನಿವಾಸ್. ಆಯ್ತಾ, ಮತ್ತೆ ದಾಳಿಯಲ್ಲಿ ರತನ್ ಈ ಬಾರಿ ಮತ್ತೆ ಜಂಪ್, ಲಯನ್ ಜಂಪ್ ಅಂತ ಕರಿತೇವೆ ಇದನ್ನ. ಸಿಂಹದ ರೀತಿಯಲ್ಲಿ ಜಿಗಿಯುತ್ತಾ ನಮ್ಮ ತಂಡಕ್ಕೆ ಅಂಕವನ್ನು ಹೊತ್ತು ಬರ್ತಾ ಇದ್ದಾರೆ. ಲೆಫ್ಟ್ ಕಾರ್ನರ್ ಜಾಗದಿಂದ ಒಂದು ಉತ್ತಮವಾದ ಟ್ಯಾಕಲ್. ಇಲ್ಲಿ ಮತ್ತೆ ರಂಜಿತ್ ಹ್ಯಾಂಡ್ ಟಚ್ ನ ಪ್ರಯತ್ನ. ಜರ್ಸಿ ಟಚ್ ಆಗಿದೆ ಅಂತ ವಾದ. ಜರ್ಸಿ ಮೇಲಾಣೆ, ಕಬಡ್ಡಿ ಮ್ಯಾಟ್ ನ ಮೇಲಾಣೆ, ಮುಟ್ಟಿದ್ದೇನೆ ಅಂತ. ಮುಟ್ಟಿಲ್ಲ ಅಂತ ಏನಾಗಿದೆ ಒಪ್ಕೊಳ್ತಾ ಇದ್ದಾರೆ. ತಮಾಷೆ ಮಾಡಿದ್ರು ಅನ್ಸುತ್ತೆ. ಇಲ್ಲ 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 ಅಂತ. ಇಲ್ಲಿ ಬೋನಸ್ ಮಾಡೋ ಪ್ರಯತ್ನ ಅದನ್ನು ವೇಗದ ದಾಳಿಯಲ್ಲಿ. ಡಿಫೆನ್ಸ್ ಇನ್ನು ರೆಡಿ ಇರಲಿಲ್ಲ. ಕ್ವಿಕ್ ಆಗಿ ಬಂದು ಒಂದು ಬೋನಸ್ ಕದಿಯುವ ಪ್ರಯತ್ನವನ್ನು ಮಾಡಿದ್ದಾರೆ. ಸಿಕ್ಕಿದ್ಯಾ? ಕಾದು ನೋಡ್ಬೇಕು. ಇಲ್ಲಿ ಬಂತು ಟ್ಯಾಕಲ್. ದರ್ಶನ್ ಉತ್ತಮವಾದ ಒಂದು ಟ್ಯಾಕಲ್. ಟೈ ಹೋಲ್ಡ್ ಮುಖಾಂತರ ಬಂಧಿಸ್ತಾ ಇದ್ದಾರೆ. ಅನುಭವಿ ಆಟದ ಪ್ರದರ್ಶನ. ಒಂದು ಕಡೆ ಡಿಫೆಂಡರ್ ದರ್ಶನ್ ಯಶಸ್ವಿ ಆದರೆ ಈ ಕಡೆ ರೇಡರ್ ದರ್ಶನ್ ಎಂಟ್ರಿ ಆಗ್ತಾ ಇದ್ದಾರೆ ದಾಳಿ ವಿಭಾಗದಲ್ಲಿ. 5 ಜನ ಆಟಗಾರರ ನಡುವೆ 6-4 ರನ್ನಿಂಗ್ ಹ್ಯಾಂಡ್ ಟಚ್ ಆಗಿಲ್ಲ. ಲಾಬಿಯ ಬಳಕೆ ಮಾಡಿದ್ರಿಂದ ರೇಡರ್ ಸೆಲ್ಫ್ ಔಟ್ ಆಗ್ತಾರೆ. ವಿಶ್ವರಾಜ್ ಮತ್ತೆ ಕ್ವಿಕ್ ಆಗಿ ಬಂದು ಬೋನಸ್ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಮುಗುಳು ನಗೆ, ಆತ್ಮವಿಶ್ವಾಸದ ನಡುವೆ ಬೋನಸ್ ಆಗಿದೆ ಅನ್ನುವಂಥ ಆಲೋಚನೆಯಲ್ಲಿ ಅಂಪೈರ್ ಹೇಳಬೇಕಿದೆ. ಎಸ್ ಬೋನಸ್ ಅಂಕದ ಸಂಪಾದನೆ ವಿಶ್ವರಾಜ್. ರಂಜಿತ್ ನಾಯ್ಕ ಉತ್ತರ ಕನ್ನಡ ಜಿಲ್ಲಾ ಮೂಲದ ಆಟಗಾರ, ಬೆಂಗಳೂರು ತಂಡದ ಪರವಾಗಿ. ಪ್ರೋ ಕಬಡ್ಡಿಯಲ್ಲಿ ಪಟ್ನಾ ಪೈರೇಟ್ಸ್ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ರನ್ನಿಂಗ್ ಹ್ಯಾಂಡ್ ಟಚ್ ನ ಪ್ರಯತ್ನ. ಎಸ್ ಔಟ್ ಆಗಿದೆ. ಹಿಂದಿನಿಂದ ಡ್ಯಾಶ್ ಬರಬೇಕಿತ್ತು. ಇಬ್ಬರಿಗೂ ಮನವಿ. ಎಸ್ 2 ಅಂಕ ಒಪ್ಕೊಂಡಿದ್ದಾರೆ. ಪ್ರಾಮಾಣಿಕತೆಯಿಂದ ಇದ್ದಾರೆ. ಆಯ್ತು, ಸಹಜ ಆಗತ್ತೆ, ತಪ್ಪುಗಳು ಒಪ್ಕೊಂಡಿದ್ದಾರೆ. ಆ ಪ್ರಾಮಾಣಿಕತೆಯನ್ನು ಮೆಚ್ಚಬೇಕು ನಿಜಕ್ಕೂ. ಮತ್ತೊಮ್ಮೆ ವಿಶ್ವರಾಜ್. ದುಡ್ಕಾಯದ ಆಟಗಾರ. ಸ್ಕಾರ್ಪಿಯನ್ ಕಿಕ್ ನ ಪ್ರಯತ್ನ. ಒಂದೊಂದು ಬಾರಿ ಒಂದೊಂದು ಸ್ಕಿಲ್. ವಿಶ್ವರಾಜ್ ಮತ್ತೊಮ್ಮೆ. ಕಳೆದ ಬಾರಿ ಬೋನಸ್, ಈ ಬಾರಿ ಸ್ಕಾರ್ಪಿಯನ್ ಕಿಕ್. ಒಂದು ಕಡೆ ವಿಶ್ವರಾಜ್, ಮತ್ತೊಂದು ಕಡೆ ರಂಜಿತ್ ನಾಯ್ಕ. 2 ತಂಡಗಳಲ್ಲಿ ವೇಗದ ದಾಳಿಕಾರರೇ. ಇಲ್ಲೊಂದು ಕನ್ಫ್ಯೂಷನ್. ಹಿಂದಿನಿಂದ ಟ್ಯಾಕಲ್ ಮಾಡೋ ಪ್ರಯತ್ನ. ಬಹಳ ಹುಷಾರಿದ್ದೀನಿ ನಾನು ಅಂತ ರಂಜಿತ್ ನಾಯ್ಕ ಸಾಬೀತುಪಡಿಸ್ತಾ ಇದ್ದಾರೆ. ಗಿವ್ ಅಂಡ್ ಟೇಕ್ ಪಾಲಿಸಿ ನಡೀತಾ ಇದೆ. 1 ಅಂಕ ಕೊಡ್ತಾ ಇದ್ದಾರೆ, 1 ಅಂಕ ತಗೊಳ್ತಾ ಇದ್ದಾರೆ. ಇದೇ ಆಟದ ನಡುವೆ ಧನು ಜರ್ಸಿ ನಂಬರ್ 10ರಲ್ಲಿ ತಮ್ಮನ್ನ ಗುರುತಿಸಿಕೊಳ್ತಾ ಇದ್ದಾರೆ. ಇಲ್ಲೊಂದು ಟ್ಯಾಕಲ್. ರೈಟ್ ಕವರ್ ಜಾಗದಿಂದ ದರ್ಶನ್, ಲೆಫ್ಟ್ ಕಾರ್ನರ್ ಜಾಗದಿಂದ ಸಂತು. ಹೊಂದಾಣಿಕೆ ಹಿಡಿತ, ಆಂಕಲ್ ಹೋಲ್ಡ್ ನ ಪ್ರಯತ್ನ, ಬ್ಲಾಕ್ ನ ಪ್ರಯತ್ನ ಯಶಸ್ಸು. ಮತ್ತೊಮ್ಮೆ ರಂಜಿತ್ ನಾಯ್ಕ. ಸೂಪರ್ ಟ್ಯಾಕಲ್ ಆನಿದೆ. ಟ್ಯಾಕಲ್ ಆದ್ರೆ 2 ಪಾಯಿಂಟ್ ಸಿಗುತ್ತೆ. ತಿಂದ ತಗೊಳ್ಳೋ ಪ್ರಯತ್ನ. ಇಲ್ಲಿ ಒಳ್ಳೆ ಪ್ರಯತ್ನ ಇತ್ತು. ಅಂಪೈರ್ ಡಿಸಿಷನ್ ಕೊಡೋದು ಬೇಡವಾ? ಕೊಡೋವರೆಗೂ ಕಾಯಿರಿ, ಆಮೇಲೆ ಕೇಳ್ರಿ. 2-1. ಇಬ್ಬರು ಡಿಫೆಂಡರ್ಗಳು ಅಂಕಣದಿಂದ ಹೊರಗೆ. ಸೂಪರ್ ಟ್ಯಾಕಲ್ 2 ಅಂಕ, ಒಬ್ಬ ಡಿಫೆಂಡರ್ ಹೊರಗೆ. ಹಾಗಾಗಿ 1 ಅಂಕ ಈ ಕಡೆ ಕೂಡ. ಸಾರಿ, ಇಲ್ಲ, ಒಬ್ಬರೇ ಹೋಗಿರೋದು ಅಂತ ಡಿಸಿಷನ್ ಕೊಟ್ಟಿದ್ದು. ಸ್ಕೋರ್ ಚೆಕ್ ಮಾಡ್ಕೊಳ್ಳಿ. ಸೂಪರ್ ಟ್ಯಾಕಲ್ 2 ಅಂಕ ಕೊಟ್ಟಿರೋದು. ರೇಡರ್ ಔಟ್ ಆಗಿರೋದಕ್ಕೆ ಅದು
ಒಬ್ಬ ಡಿಫೆಂಡರ್ ಆಚೆ ಹೋಗಿರೋದ್ರಿಂದ ರಿವ್ಯೂ ಆಯ್ತಾ? ರಿವ್ಯೂ ಐತೆ. ಅರುಣ್ ಕುಮಾರ್ ಅವರು ಹಿರಿಯ ಕಬಡ್ಡಿ ಆಟಗಾರರು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದಾವೆ. ರತನ್ ನಮ್ಮ ಹಾಸನ ಜಿಲ್ಲೆಯ ಒಬ್ಬ ಹೆಮ್ಮೆಯ ಆಟಗಾರ. 11-10 ಪಂದ್ಯ, ಕೇವಲ 1 ಅಂಕದ ಮುನ್ನಡೆಯಲ್ಲೇ ಬೆಂಗಳೂರು ಗ್ರಾಮಾಂತರ ತಂಡ. ಬೋಳ್ಮಾರ್ನಹಳ್ಳಿ ಹಿರಿಯ ಕಬಡ್ಡಿ ಆಟಗಾರ ಆಗಿರುವಂತಹ ಶ್ರೀಯುತ ಅರುಣ್ ಕುಮಾರ್ ಅವರಿಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾವೆ. ದರ್ಶನ್ ಗೌಡ ನಾಲ್ವರು ಡಿಫೆನ್ಸರ್ ನಡುವೆ ಸಾಕಷ್ಟು ವೇಗದ ಒಂದು ಪಾದಗಳ ಚಲನೆಯೊಂದಿಗೆ ಯಾವುದೇ ಅಂಕಲ್ಲದ ಒಂದು ಎಂಟಿ ರಾಡೊಂದಿಗೆ ವಾಪಸ್ ಆದ್ರು. ವಿಶ್ವರಾಜ ಕಬಡ್ಡಿಗೆ ಹೇಳಿ ಮಾಡಿಸಿದಂತೆ ಒಂದು ದೇಹದಾಡತ. 11-10. ಐದು ಆಟಗಾರ ನಡುವೆ ಬೋನಸ್ ಇಲ್ಲದಂತ ಸಂದರ್ಭ. ಅದು ಎಂಟಿ ರಾಡೊಂದಿಗೆ ವಾಪಸ್ ಆದ್ರು. ಮುಂದಿನ ಪಂದ್ಯಕ್ಕಾಗಿ ಆದಷ್ಟು ಬೇಗ ಸಿದ್ಧರಾಗಿ. ದಾವಣಗೆರೆ ವಿರುದ್ಧ ಚನ್ನರಾಯಪಟ್ಟಣ ಹೋಮ್ ಟೀಮ್. ಚನ್ನರಾಯಪಟ್ಟಣ ವರ್ಸಸ್ ದಾವಣಗೆರೆ. ಈ ಬಾರಿ ದರ್ಶನ್ ಡಬಲ್ ಟೈ ಹೋಲ್ಡ್. ಥರ್ಡ್ ರೈಟ್. ಇಟ್ಸ್ ಎ 2 ಆನ್ ಟೈ. ಪ್ರೋ ಕಬಡ್ಡಿಯ ತಾರ ರಂಜಿತ್ ನಾಯ್ ಸುಪಡೆ ಕೆಲವನಾಗಿರುವ ಸಂದರ್ಭ. 3 ಆಟಗಾರ ನಡುವೆ ಸಾಕಷ್ಟು ವೇಗದ ಒಂದು ದಾಳಿ. ಅಂಕವನ್ನು ಪಡೆಯಲೇಬೇಕಾದ ಒತ್ತಡ. ಈ ಬಾರಿ ಮಧು ರಂಜಿತ್ ಅದ್ಭುತವಾದಂತಹ ಟ್ಯಾಕಲ್, ಸೂಪರ್ ಟ್ಯಾಕಲ್. 12-12 ಪಂದ್ಯ. ಪ್ರೇಕ್ಷಕರ ಸಮಬಲದೊಂದಿಗೆ ಪಂದ್ಯ ಸಾಗ್ತಾ ಇದೆ. ಸಮಯ ಕೂಡ ಮಧ್ಯರಾತ್ರಿ 12 ಗಂಟೆ. ಮುಂದಿನ ಪಂದ್ಯಕ್ಕಾಗಿ ಆದಷ್ಟು ಬೇಗ ಸಿದ್ಧರಾಗಿ. ದಾವಣಗೆರೆ ವಿರುದ್ಧ ಚನ್ನರಾಯಪಟ್ಟಣ ಹೋಮ್ ಟೀಮ್. ಆದಷ್ಟು ಬೇಗ ಸಿದ್ಧರಾಗಿ. 12-12 ಪಂದ್ಯ. ಮತ್ತೆ ದಾಳಿಯಲ್ಲಿ ವಿಶ್ವರಾಜ ಎದುರಾಳಿ ಆಟಗಾರನ ಕೆನ್ನೆಯನ್ನ ಇಲ್ಲಿ ಟಚ್ ಮಾಡ್ತಾ ಒಂದು ಅಂಕವನ್ನು ಪಡ್ಕೊಂಡು ವಾಪಸ್ ಆದ್ರು. ಐದು ಆಟಗಾರ ನಡುವೆ ದರ್ಶನ್ ಗೌಡ. in favor of Hassan. Vishwaraja. Subdivision ಮೊರೆ ಹೋಗ್ತಾ ಇದೆ ಬೆಂಗಳೂರು ಗ್ರಾಮಾಂತರ ತಂಡ. ಮುಂದಿನ ಪಂದ್ಯ ದಾವಣಗೆರೆ ವರ್ಸಸ್ ಚನ್ನರಾಯಪಟ್ಟಣ. ಎರಡು ತಂಡದ ನಾಯಕರು ನಿಮಗಿದು ದ್ವಿತೀಯ ಕರ. ಈ ಬಾರಿ ದಾಳಿಯಲ್ಲಿ ಕಿರಣ್ ತಂಡಕ್ಕೆ ಆಪತ್ ಬಾಂಧವನಾಗ್ತಾರ, ಕಾದ್ ನೋಡ್ಬೇಕಾಗಿದೆ.
ದಾಳಿಗಾರನ ಅವಶ್ಯಕತೆ ಇದ್ದಂತ ಸಂದರ್ಭದಲ್ಲಿ ತಂಡದ ಕೋಚ್ ಸಬ್ಸ್ಟಿಟ್ಯೂಷನ್ ಮೂಲಕ ಕಿರಣ್ ರವರನ್ನ ಕರೆತಂದಿದ್ದಾರೆ. ಇಲ್ಲಿ ಡೈವಿಂಗ್ ಟ್ಯಾಕಲ್ ರೈಟ್ ಕಾರ್ನರ್ ಇದ್ದಂತ ಮಧು ಎಂಬಿಜಿ. ಟೈಮ್ಔಟ್ ಮುಗಿದಿದೆ. ಆಯ್ತು ವಿಶ್ವರಾಜ್ ಅಂಪೈರ್ ಹೇಳಿದ್ದು ಗೊತ್ತಿರಲಿಲ್ಲ. ಅದಾದ್ಮೇಲೆ ಟೈಮ್ಔಟ್ ಮುಗಿದಿರೋದನ್ನು ನೋಟ್ ಮಾಡಿದ್ದಾರೆ. ಚೇಂಜ್ ಆಗಿದೆ. ಆಡಿ. ವೇಗದ ದಾಳಿಯ ಪ್ರಯತ್ನ 2 ಅಂಕಗಳ ಸಂಪಾದನೆ. ತನು ಇದೀಗ ಹಾಸನ ತಂಡದ ಪರವಾಗಿ 2 ಅಂಕಗಳ ಸಂಪಾದನೆ. ಅತ್ಯಂತ ವೇಗದ ದಾಳಿ. ಮತ್ತೊಂದು ಟ್ಯಾಕಲ್ ಇಲ್ಲಿ. ದಾಳಿ ಮತ್ತು ಡಿಫೆನ್ಸ್ ಎರಡೂ ಕೂಡ ಯಶಸ್ವಿಯಾಗಿ ರೇಡಿಂಗ್ ಮತ್ತು ಡಿಫೆನ್ಸ್ಗಳ ನಡುವೆ ಒಂದು ಅದ್ಭುತವಾದಂತಹ ಕಾಂಬಿನೇಷನ್ ಸೆಟ್ ಆಗ್ತಾ ಇದೆ ಹಾಸನ ತಂಡದಲ್ಲಿ. ಒಂದು ಕಡೆ ರೇಡರ್ಗಳ ಯಶಸ್ಸು, ಮತ್ತೊಂದು ಕಡೆ ಡಿಫೆಂಡರ್ಸ್ನ ಯಶಸ್ಸು. ಫ್ರಾಂಚೈಸಿ ಮುಖದಲ್ಲಿ ಮುಗುಳು ನಗೆ. ಅಣ್ಣವರು ಬಲೆ ಖುಷಿಯಾಗಿದ್ದಾರೆ. ಇವಾಗ ಟೆನ್ಷನ್ ಕಾಣ್ತಾ ಇಲ್ಲ ಮುಖದಲ್ಲಿ. ಹಿಂಗಿರ್ಬೇಕಲ್ಲ ಅಣ್ಣ ನಿಮಗೆ? ಅಣ್ಣವ್ರೆ ಹಿಂಗಿರ್ಬೇಕಲ್ವ ನಿಮ್ಗೆ? ಆಯ್ತು. ಆಟ ಅಂದಮೇಲೆ ಏರ್ಪೇರ್ ಇರ್ತವೆ. ಈಗ ಏರಲ್ಲಿದ್ದೀರಾ, ಹೀಗೆ ನಗ್ತಾ ಇರಿ. ಎಸ್, ಕಿರಣ್ ಮತ್ತೆ ದಾಳಿ. ಬೋನಸ್ ಮಾಡುವ ಪ್ರಯತ್ನ. ಅಂಪೈರ್ ತೀರ್ಮಾನಕ್ಕಾಗಿ ಕಾಯಬೇಕಿದೆ. ಮತ್ತೊಂದು ವೇಗದ ದಾಳಿಯ ಪ್ರಯತ್ನದಲ್ಲಿ ವಿಶ್ವರಾಜ್ 2 ಅಂಕಗಳ ಸಂಪಾದನೆ. ಮತ್ತೊಂದು ಆಲ್ಔಟ್ ಅನ್ನು ಪಡೆಯುವ ಹಾದಿಯಲ್ಲಿ ಸಾಕ್ತಾ ಇದೆ ಹಾಸನ ತಂಡ. ಕಿರಣ್ ಮತ್ತೊಮ್ಮೆ ಕಳೆದ ದಾಳಿಯಲ್ಲಿ ಬೋನಸ್ ಮಾಡುವ ಪ್ರಯತ್ನವನ್ನು ಮಾಡಿದ್ರು, ಸಾಧ್ಯವಾಗಿರಲಿಲ್ಲ. ಈ ಬಾರಿ ಕಿಕ್ ಮಾಡುವ ಪ್ರಯತ್ನ, ಬೋನಸ್ ಮಾಡುವ ಪ್ರಯತ್ನ ಸ್ವಲ್ಪ ಮಟ್ಟಿಗೆ ಉತ್ತಮವಾಗಿದೆ. ಬೋನಸ್ ಅನ್ನು ನೀಡಲಾಗ್ತಾ ಇದೆ. ಈ ಬಾರಿ ಒಳ್ಳೆ ಪ್ರಯತ್ನ ಕಾಣ್ತಾ ಇದೆ. 2 ಆಟಗಾರರು ಇದನ್ನ ಹೇಳಿದ್ದು, ಕಬಡ್ಡಿಯ ಜೊತೆ ತಮಗೆ ಕುಸ್ತಿಯ ಪ್ರದರ್ಶನವನ್ನು ಕೂಡ ನೀಡ್ತೇವೆ. ರತನ್ ಇಲ್ಲಿ ಸತತ ಪ್ರಯತ್ನವನ್ನು ಮುನ್ನಡೆಸಿದ್ದಾರೆ. ಇಲ್ಲಿ ಡಿಫೆಂಡರ್ಸ್ ಯಾವುದೇ ಕಾಂಪ್ರಮೈಸ್ ಇಲ್ಲ. ಒಂದು ಬಲಿಷ್ಠವಾದ ಹಿಡಿತಕ್ಕೆ ಬಲಿಯಾಗ್ತಾ ಇದ್ದಾರೆ ರತನ್. ಸೂಪರ್ ಟ್ಯಾಕಲ್ ನ ಮುಖಾಂತರ 2 ಅಂಕಗಳ ಸಂಪಾದನೆ ಬೆಂಗಳೂರು ಗ್ರಾಮಾಂತರ ತಂಡಕ್ಕೆ. ಕಿರಣ್ ಮತ್ತೊಮ್ಮೆ 24-16, 8 ಅಂಕಗಳ ಅಂತರ. ಬೋನಸ್ ಮಾಡುವ ಪ್ರಯತ್ನ ಮತ್ತೊಮ್ಮೆ. ಡಿಫೆನ್ಸ್ ಕನ್ಫ್ಯೂಸ್ ಮಾಡಿ ಬೋನಸ್ ಅನ್ನು ಗಳಿಸಿಕೊಂಡು ವಾಪಸ್ ಆಗ್ತಾ ಇದ್ದಾರೆ. ಇದರೊಂದಿಗೆ ಹಾಫ್ ಟೈಮ್. ಪ್ರಥಮಾರ್ಧದ ಮುಕ್ತಾಯಕ್ಕೆ 24 ಅಂಕಗಳನ್ನ ಹಾಸನ ತಂಡ. 17 ಸೂಪರ್ ಟ್ಯಾಕಲ್ ಅವರಾಗಿದ್ದ ಸಂದರ್ಭ. 3+2 5 ಪಾಯಿಂಟ್. ಅದ್ಭುತವಾದಂಥ ದಾಳಿ ವಿಶ್ವರಾಜ್ ಅವರಿಂದ. ರಂಜಿತ್ ಇಲ್ಲೂ ಕೂಡ ಪವರ್ ಇದೆ ಅಂತ ತೋರಿಸ್ಪಡ್ತಾ ಇದ್ದಾರೆ ರಂಜಿತ್ ನಾಯ್ಕ. ಇದೀಗ ಸೂಪರ್ ರೇಡ್ ಇಲ್ಲೂ ಕೂಡ ಬರುತ್ತೆ.
ವಾಪಸಾತಿ ಮಾಡ್ತೀವಿ ಅನ್ನೋ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಒಂದು ಮಿಸ್ಟೇಕ್ ಮ್ಯಾಚ್ ಅನ್ನು ಬದಲಾಯಿಸಬಲ್ಲದು. ಆ ಮಿಸ್ಟೇಕ್ ಇದಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕಾರ್ನರ್ಗಳ ಕಾಂಬಿನೇಷನ್ ಬೇಕಾಗಿದೆ. ಕವರ್ಗಳ ಕಾಂಬಿನೇಷನ್ ಬರ್ತಾ ಇದೆ. ದರ್ಶನ್ ಮತ್ತೊಮ್ಮೆ ಬ್ಲಾಕ್ ಮಾಡುವ ಪ್ರಯತ್ನ, ಅಲ್ಲಿ ಯಶಸ್ಸನ್ನು ಕಂಡ್ರು ರತನ್, ಆದರೆ ಮಿಡ್ ಲೈನ್ ರೀಚ್ ಮಾಡೋಕ್ಕೆ ಸಾಧ್ಯವಾಗಿಲ್ಲ. ಕ್ಷಣಾರ್ಧದಲ್ಲಿ ಆಲೋಚನೆಗಳಿಗೆ ಬರ್ತಾ ಇದ್ದಾರೆ ಇದೀಗ ಬೆಂಗಳೂರು ಗ್ರಾಮಾಂತರ. 3 ಜನ ಆಟಗಾರರು. ಸೂಪರ್ ಟ್ಯಾಕಲ್ ಆನಿದೆ. ಟ್ಯಾಕಲ್ ಪಡೆದ್ರೆ 2 ಅಂಕ. ಆಲ್ ಔಟ್ ಪಡೆಯೋಕ್ಕೂ ಕೂಡ ಅವಕಾಶ ಇದೆ. ಇದೇ ಸಂದರ್ಭದಲ್ಲಿ ವಿಶ್ವರಾಜ್ 3+2 5 ಪಾಯಿಂಟ್ ತಂದಿದ್ರು. ಇಲ್ಲೂ ಆ ರೀತಿ ಅವಕಾಶ ಇದೆಯಾ ಕಾದು ನೋಡಬೇಕಾಗಿದೆ. ಇಲ್ಲೊಂದು ಪ್ರಯತ್ನ ಕಾಣ್ತಾ ಇತ್ತು. ರನ್ನಿಂಗ್ ಹ್ಯಾಂಡ್ ಟಚ್ ಮತ್ತೊಮ್ಮೆ. ಟ್ಯಾಕಲ್ ಮಾಡಿದ್ರೆ 2 ಅಂಕ, ಪ್ರಯತ್ನ ಮಾಡಿದ್ರೆ 5 ಅಂಕ, ಆದ್ರೆ ಒಂದಂತೂ ಸಿಗ್ತಾ ಇದೆ ರನ್ನಿಂಗ್ ಹ್ಯಾಂಡ್ ಟಚ್ ಮುಖಾಂತರ. ಮತ್ತೊಮ್ಮೆ ಡೀಪ್ ಆಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ರಂಜಿತ್ ನಾಯ್ಕ್. 29-22. ಕೆಂಪೇಗೌಡ್ರೆ, ನೀವು ಕಟ್ಟಿದ್ ಬೆಂಗಳೂರು ಹುಡುಗ್ರೆ ಕಣ್ರಿ ಇವರು. ಕೆಂಪೇಗೌಡರು ಮಂದಸವನ್ನು ಬೀರ್ತಾ ಇದ್ರು, ಆದ್ರೆ ಮತ್ತೆ ಅವ್ರ ಮುಖದಲ್ಲಿ ಟೆನ್ಷನ್ ಕಾಣ್ತಾ ಇದೆ. ಧನ್ರಾಜ್ ಪ್ರಸ್ತುತ ಆರ್ಮಿಯಲ್ಲಿ ತಮ್ಮ ಉದ್ಯೋಗ ಮಾಡ್ತಾ ಕಬಡ್ಡಿಯಲ್ಲಿ ಕೂಡ ಸಾಕಷ್ಟು ಸಾಧನೆಯನ್ನು ಮಾಡ್ತಾ ಇದ್ದಾರೆ. 30-23. ಮಧ್ಯದಾಳಿಯಲ್ಲಿ ವಿಶ್ವರಾಜ್. ಕರಾವಳಿಯ ಹೆಮ್ಮೆಯ ಪ್ರತಿಭೆ ಈ ಬಾರಿ +2 3 ಪಾಯಿಂಟ್ ಬ್ಯಾಂಗ್ಳೂರ್ ರೂರಲ್. 31-26. ಪ್ರೇಕ್ಷಕರ ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಎಲ್ಲ ನಿನ್ ಸಾಮಾನು ಹಿಂಗ್ ಹಿಡ್ಕೊಂಡಿದ್ದ. 31-26. 5 ಅಂಕದ ಮುನ್ನಡೆಯಲ್ಲೇ ಯಾಕೆ ಬ್ಯಾಡ ಪ್ರೋ ಕಬಡ್ಡಿಯ ತಾರ ರಂಜಿತ್ ನಾಯ್ಕ್. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಮೂಲದ ಆಟಗಾರ ರಂಜಿತ್. ರೈಟ್ ಕಾರ್ನರ್ ನಲ್ಲಿದ್ದಂತಹ ಮಧು, ಉತ್ತಮವಾದಂತಹ ಬ್ಲಾಕ್. 32-26. ಆಟಗಾರ ಜರ್ಸಿನ್ ಮಾಡಿ ಕೆಂಪೇಗೌಡರು ಲುಂಗಿ ಎತ್ತಿ ಕಟ್ತಾ ಇದಾರ. ಅಕ್ಕಡಕ್ಕೆ ಅವರೇ ಇಳಿತಾ ಇದ್ರು. ಲುಂಗಿ ಅಲ್ಲಪ್ಪ, ಅದು ಪಂಚೆ. ನಮ್ ಸೈಡ್ ಲುಂಗಿನೇ ಅಂತ ಹೇಳೋದು. ಹೌದಾ? ವಿಶ್ವರಾಜ ಬೋನಸ್ ಅಂಕದೊಂದಿಗೆ ವಾಪಸ್ ಆದ್ರು. 33-26. ಮುಂದಿನ ಪಂದ್ಯಕ್ಕಾಗಿ ಆದಷ್ಟು ಬೇಗ ಬೆಣ್ಣೆ ನಗರಿ, ಬೆಣ್ಣೆ ದೋಸೆಗೆ ಹೆಸರುವಾಸಿಯಾಗಿರುವಂತಹ ದಾವಣಗೆರೆ ಎದುರಿಸ್ತಾ ಇದ್ದ ಹೋಮ್ ಟೀಮ್ ಚನ್ನರಾಯಪಟ್ಟಣ. ಬಾಹುಬಲಿ ಕಪ್ 2024ನ ಪ್ರಥಮ ದಿನದ ಪಂದ್ಯಗಳು ಅತ್ಯಂತ ರೋಚಕವಾಗಿ, ಪ್ರೇಕ್ಷಕರಿಗಂತೂ ಕಬಡ್ಡಿಯ ರಸದೌತಣ. ವಿಶ್ವರಾಜ ದರ್ಶನ್ ಗೌಡ, (34-28) ನಿಧಾನಗತಿಯಲ್ಲಿ ಕಮ್ ಬ್ಯಾಕ್ ಮಾಡುವಂತ ಪ್ರಯತ್ನದಲ್ಲಿ ಬ್ಯಾಂಗ್ಳೂರ್ ರೂರಲ್ ತಂಡ.
ವಿಶ್ವರಾಜ ಬೇಡವಾದಂತ ಹೇಳಿದ್ದ ದರ್ಶನ್ ಜೆ ಅವರಿಂದ ಅಡ್ವಾನ್ಸ್ ಟ್ಯಾಕಲ್ಗೆ ಮುಂದಾಗ್ತಾ ಇದ್ರು. ರಂಜಿತ್ ನಾಯ್ಕ್ ಅತ್ಯಂತ ವೇಗದ ದಾಳಿಯೊಂದಿಗೆ ಒಂದು ಅಂಕವನ್ನು ಪಡೆಯಲು ಯಶಸ್ವಿಯಾದರು ರಂಜಿತ್ ನಾಯ್ಕ್. ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಹಾಸನ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಭಾಗಿತ್ವದಲ್ಲಿ ಶ್ರೀ ಬಾಹುಬಲಿ ಕಬಡ್ಡಿ ಅಸೋಸಿಯೇಷನ್ ಬಾಹುಬಲಿ ಕಬಡ್ಡಿ ಚಾಂಪಿಯನ್ಶಿಪ್ 2024 ಇವತ್ತು ಚನ್ನರಾಯಪಟ್ಟಣದಲ್ಲಿ ಅತ್ಯಂತ ಅದ್ಭುತವಾಗಿ ಪ್ರೋ ಮಾದರಿಯ ರೀತಿಯಲ್ಲಿ ಪ್ರತಿಷ್ಠಿತ 12 ತಂಡಗಳು, ಪ್ರತಿ ತಂಡಕ್ಕೂ ಕೂಡ ಫ್ರಾಂಚೈಸಿಗಳೊಂದಿಗೆ ಹಾಗೆ ಪ್ರಥಮ ಬಹುಮಾನವಾಗಿ 1 ಲಕ್ಷ ನಗದು ಹಾಗೂ ಆಕರ್ಷಕ ಪಾರಿತೋಷಿಕ. ರಂಜಿತ್ ನಾಯ್ಕ್ ಎಂತಹ ದಾಳಿ! ನಿಜವಾಗ್ಲೂ ರಂಜಿತ್ನ ಒಂದು ಚಮತ್ಕಾರ. ಕ್ಷಣಾರ್ಧದಲ್ಲಿ ಖಾಲಿ ಜಾಗವನ್ನು ಬಳಸ್ಕೊಳ್ತಾ ಎಲ್ಲಿಂದ ಎಲ್ಲಿಗೆ ನಿಜವಾಗ್ಲೂ ರಂಜಿತ್ ನಾಯ್ಕ್ ಒಂದು ಜೋರ ಚಪ್ಪಾಳೆ ಬರಲಿ. ಇಡೀ ಪಂದ್ಯಾವಳಿಯ ಅತ್ಯಂತ ಚಾಲಾಕಿತನದ ದಾಳಿಯಾಗಿತ್ತದು. 2 ಬಾರಿ ಡಿಫೆಂಡರ್ಸ್ ಇಂದ ಎಸ್ಕೇಪ್ ಆಗಿರೋದು, ಒಂದು ರೀಚಿಂಗ್ ಕೂಡ ಅಷ್ಟೇ ಉತ್ತಮವಾಗಿತ್ತು. ಇಲ್ಲಿ ರತನ್ ಕೂಡ ಅದೇ ರೀತಿಯಾದ ಶ್ರಮವನ್ನು ಹಾಕ್ತಾ ಇದ್ದ. ಫ್ಲೈಯಿಂಗ್ ಹ್ಯಾಂಡ್ ಟಚ್ನ ಪ್ರಯತ್ನ, ಆದರೆ ಅಂಕ ಸಿಕ್ಕಿಲ್ಲ. ಕಿಕ್ ಮಾಡುವ ಪ್ರಯತ್ನ ಇಲ್ಲೂ ಕೂಡ ಈ ಬಾರಿ ಟ್ಯಾಕಲ್ ಪ್ರಯತ್ನ. 3-3ಕ್ಕಿಂತ ಹೆಚ್ಚ ಏನ್ ಹೇಳ್ತಾರೆ ಅಂಪೈರ್ಸ್ ನೋಡ್ಬೇಕಾಗಿದೆ. 4 ಅಂಕಗಳು. ಇದೀಗ ಮತ್ತೊಮ್ಮೆ ಆಟಗಾರರಲ್ಲಿ ತೀರ್ಪುಗಾರಿದ್ದಾರೆ. ಒಂದು ಗ್ರೀನ್ ಕಾರ್ಡ್ನ ದರ್ಶನ. ಆಟಗಾರರ ಹತ್ರ ಮಾತಾಡಬಾರ್ದು. ಐಶ್ವರಾಜ್ ಎದುರಾಳಿ ತಂಡದ ಆಟಗಾರರ ಹತ್ರ ತಾವು ಮಾತಾಡಬಾರ್ದು. ಅಂಪೈರ್ ಹತ್ರ ಮನವಿಯನ್ನು ಮಾಡಬೇಕು ತಾವು. ನೋಡಿ, ಹಿಂದೆ ಬನ್ನಿ, ಹಿಂದೆ ಬನ್ನಿ, ಹಿಂದೆ ಬನ್ನಿ. ಮಧು ಹಿಂದೆ ಬನ್ನಿ, ಒಬ್ರು ಮಾತಾಡಿ. ಹಿಂದೆ ಬನ್ನಿ. ನೋಡಿ, ಕೆಂಪೇಗೌಡರು ಹೇಳ್ತಾ ಇದ್ರೆ ವಾದ ಬೇಡ ಹೇಳಿ. ಇದೀಗ ಮತ್ತೆ ದಾಳಿಯಲ್ಲಿ ರಾಕೆಟ್ ನ ಒಂದು ಸ್ಪೀಡ್ ಅನ್ನು ಹೊಂದಿರುವಂತಹ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ರಂಜಿತ್ ನಾಯ್ಕ್ 41-32 ಪಂದ್ಯ. ಗುರು ಎಲ್ಲ ಸ್ವಲ್ಪ ಜಾರ್ತಾ ಇದ್ದೀರ ನೋಡಿ. ಮತ್ತೆ ರಂಜಿತ್ ನಾಯ್ಕ ಬೋನಸ್ ಅಂಕದೊಂದಿಗೆ ಒಂದು ಅಂಕವನ್ನು ಹೊತ್ಕೊಂಡು ಬಂದಿದ್ದಾರೆ. ನೋಡಿ, ಹೆಚ್ಚು ವಾದ ವಿವಾದಗಳು ಬರ್ತಾ ಇದೆ ಹಾಸನ ತಂಡದಿಂದ. ದಯಮಾಡಿ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ತೀರ್ಪುಗಾರರನ್ನ ಪಂದ್ಯವನ್ನು ನಡೆಸೋದಕ್ಕೆ ಬಿಡಿ. 41-34 ಟ್ಯಾಕಲ್ ನಲ್ಲೂ ಕೂಡ ರಂಜಿತ್ ನಾಯ್ಕ, ರೇಡಿಂಗ್ ಅಲ್ಲೂ ರಂಜಿತ್ ನಾಯ್ಕ, ಡಿಫೆನ್ಸ್ ನಲ್ಲೂ ರಂಜಿತ್ ನಾಯ್ಕ. ಒಂದು ಬಲವಾದ ಡ್ಯಾಶ್ ಸರಿಯಾದ ಸಮಯಕ್ಕೆ ಬರ್ತಾ ಇದೆ. ಸಂತು ಅದಕ್ಕೆ ಸಪೋರ್ಟ್ ಅನ್ನು ನೀಡ್ತಾ ಇದ್ದಾರೆ. ಕಿರಣ್ ದಾಳಿಯಲ್ಲಿ ಒಂದು ಕ್ವಿಕ್ ಆಗಿ ಒಂದು ಪಾಯಿಂಟ್ ಅನ್ನು ಹೊತ್ಕೊಂಡು ಬರ್ತಾ ಇದ್ದಾರೆ. ವೇಗದ ದಾಳಿಯ ನಡುವೆ ಪಂದ್ಯ ಬಹಳಷ್ಟು ವೇಗವಾಗಿ ಸಾಗ್ತಾ ಇದೆ. 41-37 ಬರೀ 4 ಅಂಕಗಳ ಅಂತರ. ಇನ್ನು ಸಾಕಷ್ಟು ಸಮಯ ಇದೆ. ವಾಪಸ್ಸಾತಿ ಪಡೆಯೋಕೆ ಬೆಂಗಳೂರು ಗ್ರಾಮಾಂತರಕ್ಕೂ ಕೂಡ ಅವಕಾಶ ಇದೆ. ರತನ್ ಆಕರ್ಷಕವಾಗಿ ಜಿಗಿಯಬಲ್ಲಂತ ಆಟಗಾರ.
ಜಂಪಿಂಗ್ ಸ್ಕಿಲ್ ಅನ್ನು ಹೊಂದಿರುವ ಆಟಗಾರ, ಈಗಾಗಲೇ ಹಲವು ಬಾರಿ ಜಂಪ್ ಮುಖಾಂತರ ತಮ್ಮ ತಂಡಕ್ಕೆ ಆಶ್ರಯಾಗಿದ್ದಾರೆ. ಪಂದ್ಯದ ಗತಿ ನಿಧಾನಕ್ಕೆ ಬದಲಾಗ್ತಾ ಇದೆ. ಒಂದು ಅದ್ಭುತವಾದಂತಹ ಫೈಟ್ ಮ್ಯಾಚ್. ಪ್ರಥಮ ಪಂದ್ಯದಲ್ಲಿ ಒಂದು ಡ್ರಾವನ್ನು ಮಾಡಿಕೊಂಡಂತ ಹಾಸನ ತಂಡ ಈ ಬಾರಿ 4 ಅಂಕಗಳ ಅಂತರ ಇದೆ. ಒಂದು ಎಂಟಿ ರೈಡ್ ನೊಂದಿಗೆ ವಾಪಸ್ ಆದ್ರೆ ಟೈಮ್ ಔಟ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ. ಎಸ್, ಸರಿಯಾದ ಸಮಯಕ್ಕೆ ಒಂದು ಟೈಮ್ ಔಟ್ ಅನ್ನು ತೆಗೆದುಕೊಂಡಿದ್ದಾರೆ. ಒಂದು ಬದಲಾವಣೆ ಸಾಗ್ತಾ ಇದೆ ಇಲ್ಲಿ. ಒಂದು ಅಲ್ಪ ವಿರಾಮದ ನಂತರ ಮತ್ತೆ ಪಂದ್ಯದ ಪ್ರಾರಂಭ. ಧನು ಹಾಸನ ತಂಡದ ಪರವಾಗಿ ಪಂದ್ಯದ ವೇಗವನ್ನು ನಿಧಾನಗೊಳಿಸುವ ಪ್ರಯತ್ನ. 41-37, 4 ಅಂಕಗಳ ಅಂತರ. ಮುಂದಿನ ಪಂದ್ಯಕ್ಕಾಗಿ ದಾವಣಗೆರೆ ವಿರುದ್ಧ ಚನ್ನಪಟ್ಟಣ 2 ತಂಡದ ಆಟಗಾರ ಆದಷ್ಟು ಬೇಗ ಸಿದ್ಧರಾಗಿ. ಈಗಾಗಲೇ ದ್ವಿತೀಯ ಕರೆಯನ್ನು ನೀಡಲಾಗಿದೆ. ಅಂತಿಮ ಕರೆ ನೀಡಿದ ತಕ್ಷಣ ನಿಮ್ಮ ತಂಡದೊಂದಿಗೆ ಅಂಕಣವನ್ನು ಪ್ರಯತ್ನ ಮಾಡಿ. ಥರ್ಡ್ ರೈಟ್, ಇಟ್ಸ್ ಎ 2 or die. ರತನ್ ಹಿಂದಿನ ಒಂದು ದಾಳಿಯಲ್ಲಿ 5 ಅಂಕವನ್ನ ಹೊತ್ತೊಯ್ದಂತ ಭೂಪಾ ಗ್ಯಾಪ್ ಅನ್ನು ಹುಡುಕಿದ್ದಾರೆ. ಮ್ಯಾಟ್ನ ಮೇಲೆ, ಅಂಕಣದ ಮೇಲಿದ್ದ ಪೂರ್ತಿ ಗ್ಯಾಪ್ ಅನ್ನು ಬಳಸಿಕೊಂಡಿದ್ದಾರೆ. ಥರ್ಡ್ ರೈಟ್, ಇಲ್ಲೂ ಕೂಡ ಥರ್ಡ್ ರೈಟ್. ಕಿರಣ್ ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ. ಮತ್ತೆ ಅವಕಾಶ ಬರ್ತಾ ಇದೆ. ಕ್ವಿಕ್ ಆಗಿ ರೇಡ್ ಮುಗಿಸ್ತಾ ಇದ್ದಾರೆ. 43-38, 5 ಅಂಕಗಳ ಅಂತರ. ವಿಶ್ವರಾಜ್ 5 ಅಂಕಗಳನ್ನ ಒಂದೇ ದಾಳಿಯಲ್ಲಿ ಪಡೆದಂತ ಧೀರ. ಕಳೆದ ಒಂದು ಪಂದ್ಯದಲ್ಲಿ ಮೈಸೂರಿನ ಆನಂದ್ 4 ಅಂಕಗಳನ್ನ ಗಳಿಸಿ ಈ ಪಂದ್ಯಾವಳಿಯಲ್ಲಿ ದಾಖಲೆಯನ್ನ ಮಾಡಿದ್ರು. ಆ ದಾಖಲೆಯನ್ನ ಮುರಿದು 5 ಅಂಕಗಳನ್ನ ಒಂದೇ ರೇಡ್ನಲ್ಲಿ ಪಡೆದಂತ ದಾಖಲೆಯನ್ನ ತಮ್ಮ ಹೆಸರಿನಲ್ಲಿ ಇಟ್ಕೊಂಡಿದ್ದಾರೆ ವಿಶ್ವರಾಜ್. ಕೊನೆಯ 5 ನಿಮಿಷಗಳು ಮಾತ್ರ. 2 ತಂಡದ ನಾಯಕರ ಗಮನಕ್ಕೆ ಕೊನೆಯ 5 ನಿಮಿಷಗಳು ಮಾತ್ರ. ಮತ್ತೊಮ್ಮೆ ಕಿರಣ್, 5 ಜನ ಆಟಗಾರರ ನಡುವೆ ಕ್ವಿಕ್ ರೇಡ್ಗಳ ಅಗತ್ಯ ಇದೆ. ಇಲ್ಲಿ ಟ್ಯಾಕಲ್ ಬಂದಿದೆ. ಧನು ಅವರಿಂದ ಡೈವಿಂಗ್ ಆಂಕಲ್ ಹೋಲ್ಡ್, ಡಬಲ್ ಆಂಕಲ್ ಹೋಲ್ಡ್ಗೆ ಬಲಿಯಾಗಿಸ್ತಾ ಇದ್ದಾರೆ. ಧನು ನಾನೇ ರೇಡ್ ಮಾಡ್ತೀನಿ ತಡಿಯಪ್ಪ ಅಂತ ಹೋಗ್ತಾ ಇದ್ದಾರೆ. ಟೈಮನ್ನ ವೇಸ್ಟ್ ಮಾಡುವ ಸ್ಟ್ರಾಟಜಿ, ಸಮಯ ಹರಣ ಮಾಡುವ ಸ್ಟ್ರಾಟಜಿಯನ್ನು ಬಳಸ್ತಾ ಇದ್ದಾರೆ. ಇರುವ 30 ಸೆಕೆಂಡ್ಗಳಲ್ಲಿ 29 ಸೆಕೆಂಡ್ ಬಳಸಿಕೊಳ್ಳುವ ಒಂದು ಪ್ರಯತ್ನದಲ್ಲಿದ್ದಾರೆ. 6 ಅಂಕದ ಅಂತರ. ಧನು ಅವರು ಕೂಡ ಪ್ರಸ್ತುತ ಇಂಡಿಯನ್ ಆರ್ಮಿಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಒಬ್ಬ ಕರಾವಳಿ ಮೂಲದ ಹೆಮ್ಮೆಯ ಆಟಗಾರ. ದರ್ಶನ್ ಗೌಡ ಬ್ಯಾಂಗ್ಳೂರು ರೂರಲ್ ತಂಡದ ಪ್ರಮುಖ ದಾಳಿಗಾರನಾಗಿ ತಂಡಕ್ಕೆ ಕೊನೆಯ ಕ್ಷಣದಲ್ಲಿ ಯಾವ ರೀತಿ ಆಪತ್ಬಾಂಧವನಾಗ್ತಾರೆ ಕಾದು ನೋಡಬೇಕಾಗಿದೆ. ಡೈರೆಕ್ಟ್ ಆಗಿ ಸೂಪರ್ ಟ್ಯಾಕಲ್. 2 ಕೂಡ ಒಟ್ಟಿಗೆ ಇದೆ. ಇಲ್ಲಿ ಬಂತು ಟ್ಯಾಕಲ್. ಮತ್ತೊಮ್ಮೆ ಎಸ್ಕೆ ದರ್ಶನ್. ಈ ಬಾರಿ ಇನ್ನೊಂದು ಟಚ್ ಪಾಯಿಂಟ್ಗಾಗಿ ರತನ್. 2 ದರ್ಶನ್ರನ್ನ ಹೊರಗಡೆ ಕಳಿಸ್ತಾ ಇದ್ದಾರೆ. ಚಾಲಾಕಿ ತಂದ ದಾಳಿಯ ಜೊತೆ ನವೀನ್ ಅಂತಿಮ ಆಟಗಾರನಾಗಿ ಉಳ್ಕೊಂಡಿದ್ದಾರೆ. 46-38, 8 ಅಂಕಗಳ ಅಂತರ. ಇಲ್ಲೊಂದು ಪ್ರಯತ್ನ ಆಕಾಶ್ ಹಾಗೂ ಧನು ಅವರಿಂದ ಉತ್ತಮವಾದಂತಹ ಬ್ಲಾಕ್ ಹಾಗೂ ಡ್ಯಾಶ್. ರತನ್ ರವರು ಆ ಗ್ಯಾಪ್ ಅನ್ನ ಬೆಳೆಸ್ಕೊಂಡು ರಂಜಿತ್ ನಾಯಕ್ ಅವರನ್ನ ಔಟ್ ಆದ ನಂತರದಲ್ಲಿ ಅತ್ಯಂತ ವೇಗವಾಗಿ ಲೋನ ಅಂಕವನ್ನ ಕಳೆದುಕೊಂಡಿದೆ. 49-39 ಹಾಸನ್ ತಂಡದ ಪರವಾಗಿ. ಕೆಂಪೇಗೌಡರ ಮುಖದಲ್ಲಿ ಮತ್ತೆ ಮಂದಹಾಸ ಹರಡ್ತಾ ಇದೆ. ಕೆಲವು ನಿಮಿಷಗಳ ಕಾಲ ಹಿಂದೆ ಅವರ ಮುಖಚರ್ಯವನ್ನು ನೋಡ್ತಾ ಇದ್ರೆ ಅವರ ಮುಖದಲ್ಲಿ ಒಂದ್ ಸ್ವಲ್ಪ ರೋಷ ಕಾಣಿಸ್ತಾ ಇತ್ತು. ಒಂದು ಅಲ್ಪ ವಿರಾಮದ ನಂತರ ಮತ್ತದೇ ಸಮಯವನ್ನು ಹರಣ ಮಾಡುವ ಸ್ಟ್ರಾಟಜಿ, ಪಂದ್ಯವನ್ನು ನಿಧಾನಗತಿಗೊಳಿಸುವ ಆಲೋಚನೆ.
ಒಂದು ಕ್ವಿಕ್ ಆಲ್ಔಟ್ ಬೇಕಾಗಿದೆ. ಈಗ 3 ನಿಮಿಷಗಳ ಆಟದಲ್ಲಿ ಒಂದು ಆಲ್ಔಟ್ನ ಅಗತ್ಯ ಇದೆ ಬೆಂಗಳೂರು ಗ್ರಾಮಾಂತರ ತಂಡಕ್ಕೆ. ಮತ್ತೆ ದಾಳಿಯಲ್ಲಿ ರಂಜಿತ್ ನಾಯ್ಕ್, ಯುವ ದಾಳಿಗಾರ, 7 ಆಟಕ್ಕೆ ನಡುವೆ ಚುರುಕಿನ ಒಂದು ಪಾದಗಳ ಚಲನೆಯೊಂದಿಗೆ ಮತ್ತೊಮ್ಮೆ ಅದ್ಭುತವಾದಂತಹ ಎಸ್ಕೇಪ್. ಬೋನಸ್ನ ಜೊತೆಯಲ್ಲಿ ಒಂದು ಟಚ್ ಪಾಯಿಂಟ್. 49-41 ಇನ್ ಫೇವರ್ ಆಫ್ ಕೆಂಪೇಗೌಡ ಟೈಗರ್ಸ್, ಹಾಸನ್ ತಂಡದ ಪರವಾಗಿ. ಮ್ಯಾಚ್ ನೋಡ್ರು, ಮಾತಾಡ್ತಾ ಇದ್ರೆ ಮ್ಯಾಚ್ ಮುಗಿದೋಗುತ್ತೆ. ನಲವತ್ತೊಂಬತ್ತು 41 8 ಅಂಕದ ಮುನ್ನಡೆಯಲ್ಲಿ ಕೆಂಪೇಗೌಡ ಟೈಗರ್ಸ್, ಹಾಸನ್ ತಂಡ. ಮತ್ತೆ ದಾಳಿಯಲ್ಲಿ ರಂಜಿತ್ ನಾಯ್ಕ್, ಕೊನೆಯ ಕ್ಷಣದಲ್ಲೇನಾದ್ರೂ ಪಂದ್ಯದಲ್ಲಿ ರಂಜಿತ್ ನಾಯ್ಕ್ ಚಮತ್ಕಾರವನ್ನು ನಡೆಸ್ತಾರ, ಕಾದ್ ನೋಡ್ಬೇಕಾಗಿದ್ದ. ಸುಲಭವಾದಂತಹ ಒಂದು ಟಚ್ ಪಾಯಿಂಟ್ ಒಂದಿಗೆ ವಾಪಸ್ ಆದ್ರು. ಥರ್ಡ್ ರೈಡ್, ಇಟ್ಸ್ ಅ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಲಾಸ್ಟ್ ಅಂಡ್ ಫೈನಲ್ ಕಾಲ್, ದಾವಣಗೆರೆ ವಿರುದ್ಧ ಚನ್ನಪಟ್ಟಣ. 2 ತಂಡದ ಆಟಗಾರರೇ ಆದಷ್ಟು ಬೇಗ ಬನ್ನಿ. ಕೊನೆಯ ಕ್ಷಣದಲ್ಲಿ ವಿಶ್ವರಾಜ್ ಅವರಿಂದ ಸೂಪರ್ ರೈಡ್. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಐವತ್ತೆರಡು 43 ಪಂದ್ಯ. ಅಭಿ 52-44